ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ನಾನು ನಿನ್ನೆ ಲೈವಲ್ಲಿ ತಿಳಿಸಿರೋ ಹಾಗೆ ಒಂದು ಸ್ಲೀವ್ ಡಿಸೈನ್ ಇರುತ್ತೆ ಆಯಿತಾ. ನೋಡಿ, ಈ ರೀತಿ ಸ್ಲೀವ್ ಡಿಸೈನು. ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಳ್ಳೋಣ. ನೋಡಿ, ಸ್ಲೀವ್ ಲೆಂತ್ ಬಂದು ನಾನು 6 ಇಂಚ್ ತೊಗೊಂಡಿದ್ದೀನಿ. ಓಕೆನಾ. ಇಲ್ಲಿ 8 ಇಂಚ್ವರೆಗೆ ನಾನು ಯಾವುದೇ ರೀತಿ ಶೇಪ್ನ ತೊಗೊಂಡಿಲ್ಲ. ಅಂದರೆ ನಾವು ನಾರ್ಮಲಾಗಿ ಪಫ್ ಸ್ಲೀವ್ಗೆಲ್ಲ ಯಾವ ರೀತಿ ತೊಗೊಳ್ತೀವಿ ನೋಡಿ, ಆ ರೀತಿಯಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲೂ ಅಷ್ಟೇ 7 ಇಂಚ್ವರೆಗೆ ಕೆಳಗಡೆ 7 ಇಂಚ್ ಏನಿದೆ ಅಲ್ಲಿ ನಾನು ಶೇಪ್ ಕೊಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ 6 ಇಂಚ್ ತೊಗೊಂಡಿದೆ ಅಲ್ವಾ ಲೆಂತು, 3 ಇಂಚು ಆರ್ಮೋಲ್ ಡೌನಿಂಗ್ ಕೊಟ್ಕೊಂಡಿದ್ದೀನಿ. ಓಕೆ, ಸ್ಲೀವ್ ಡೌನಿಂಗು ಟೋಟಲ್ ಬಂದು ನಾನಿಲ್ಲಿ 15 ಇಂಚಸ್ಸು ತೊಗೊಂಡಿದ್ದೀನಿ. ಓಕೆನಾ. ಇದು 4 ಲೇಯರಲ್ಲಿ ಇದೆ ಆಯಿತಾ. ಇದನ್ನು ನಾನು ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ನಾನೀಗ ಆಲ್ರೆಡಿ ಒಂದು ಸ್ಲೀವ್ನ ರೆಡಿ ಮಾಡಿದ್ದೀನಿ. ಈಗ ನೋಡಿ, ನಾವು ನಾರ್ಮಲಾಗಿ ಪಫ್ ಸ್ಲೀವ್ಗೆಲ್ಲ ಯಾವ ರೀತಿಯಾಗಿ ಫ್ರಿಲ್ನ ಇಟ್ಕೊಳ್ತೀವಲ್ವ, ಆ ರೀತಿಯಾಗಿ ಇಟ್ಕೊಳ್ಬೇಕಾಗತ್ತೆ. ನೋಡಿ, ನೀಟಾಗಿ ಈ ರೀತಿಯಾಗಿ ಫ್ರಿಲ್ನ ಇಟ್ಕೊಳ್ಳಿ. ನಿಮ್ಗೆ ಯಾವ ರೀತಿ ಕಂಫರ್ಟಬಲ್ ಅನಿಸುತ್ತೋ, ಅಂದರೆ ಈಗೆಲ್ಲ ನೀವು ಸೂಜಿ ತೊಗೊಂಡು ಬೇಕಿದ್ರೆ ಸೂಜಿ ಸಹಾಯದಿಂದನೂ ಈ ರೀತಿ ಫ್ರಿಲ್ನ ಇಟ್ಕೊಳ್ಬೋದು. ಅಥವಾ ಇಲ್ಲ ನಮ್ಮ ಕೈಯಲ್ಲಿ ಈ ರೀತಿಯಾಗಿ ಇಟ್ಕೊಳ್ತೀನಿ ಅಂದರೆ ಈ ರೀತಿಯೂ ಸಹ ಇಟ್ಕೊಳ್ಬೋದು. ಮತ್ತು ಇನ್ನೊಂದು ಸೈಡು ಆಪೋಸಿಟ್ ಸೈಡಲ್ಲಿ ಫ್ರಿಲ್ನ ಇಟ್ಕೊಳ್ತಾ ಇದ್ದೀನಿ. ಅಬ್ಸರ್ವ್ ಮಾಡಿ, ಒಂದು ಕಡೆ ಏನು ಇಟ್ಕೊಂಡಿದ್ದೆ ಅಲ್ವಾ, ಆ ಥರ ಆಪೋಸಿಟ್ ಸೈಡು ಇನ್ನೊಂದು ಕಡೆ ಫ್ರಿಲ್ನ ಇಟ್ಕೊಂಡು ಈ ರೀತಿ ಸ್ಟಿಚ್ ಹಾಕ್ಕೊಂಡು ಬರಬೇಕಾಗತ್ತೆ. ಈ ರೀತಿ ಹಾಕ್ಕೊಂಡು ಬಂದರೆ ನಿಮಗೆ ಪಫು ಸ್ವಲ್ಪ ಬುಷಿಯಾಗಿ ಕಾಣುತ್ತೆ. ಅದಕ್ಕೋಸ್ಕರ ಈ ರೀತಿ ಆಪೋಸಿಟ್ ಸೈಡಲ್ಲಿ ಇಟ್ಕೊಂಡು ಹಾಕೊಬರ್ತಾಯಿದ್ದೀನಿ. ನೀವು ಇಲ್ಲ ಅಂತಂದರೆ ನೀವು ನಾರ್ಮಲಾಗಿ ಯಾವ ಸೈಡು ಒಂದೇ ಸೈಡು, 2 ಸೈಡು ಒಂದೇ ಸೈಡ್ ಬರೋ ಥರ ಫ್ರಿಲ್ನ ಬೇಕಿದ್ರೆ ಇಟ್ಕೊಳ್ಬೋದು. ನೋಡಿ, ಈಗ ಆಗಿದೆ. ಇದಾದಮೇಲೆ ನಾನಿಲ್ಲಿ ನಾನೇನು ಬೋ ಥರ ಕೊಟ್ಟಿದ್ದೆ ಅಲ್ವಾ, ಅದಕ್ಕೆ ನಾನಿಲ್ಲಿ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಇದು 2 ಸೈಡೂ ಸ್ಟಿಚ್ ಹಾಕ್ಕೊಂಡು ಉಲ್ಟಾ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇದು ಎಷ್ಟು ಇಂಚ್ಗೆ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ಈಗ ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡಿಕೊಂಡು ಉಲ್ಟಾ ಆದಮೇಲೆ ಎಡ್ಜಸ್ಸು ಕಿನ್ನರಿ ಸ್ಟಿಚ್ನ ಹಾಕ್ಕೊಳ್ಬೇಕು. ಓಕೆನಾ. ಸ್ಟಿಫಾಗಿರುತ್ತೆ, ಅದಕ್ಕೋಸ್ಕರ ಕಿನ್ನರಿ ಸ್ಟಿಚ್ ಹಾಕ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಇದನ್ನು ಎಷ್ಟು ಇಂಚ್ ತೊಗೊಂಡಿದ್ದೀನಿ ಅಂತಂದರೆ 4.25, ಅಂದರೆ 4 ಇಂಚ್ಗಿಂತ 1 ಪಾಯಿಂಟ್ ಏನೋ ಜಾಸ್ತಿ ಇದೆ ಅಷ್ಟೇ. ಎರಡೂ ಒಂದೇ ಸಮನಾಗಿ ನೀವು ಒಂದು ಸ್ಲೀವ್ಗೆ ಯಾವ ಅಳತೆಗೆ ತೊಗೊಂಡಿರ್ತೀರ ನೋಡಿ, ಎರಡೂ ಅದೇ ಅಳತೆಗೆ ತೊಗೊಳ್ಳಿ. ಓಕೆನಾ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದ್ರೂ ಯೂಸ್ಫುಲ್ ಆಗುತ್ತೆ ಅಂತ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ವಿಡಿಯೋನ ಆದಷ್ಟು ಶೇರ್ ಮಾಡ್ಕೊಳ್ಳಿ ಆಯಿತಾ. ನೋಡಿ, ಇವಾಗ ನಾನು ನಿಮಗೆ ಟೇಪಲ್ಲಿ ಮೆಷರ್ ಮಾಡಿ ತೋರಿಸ್ತೀನಿ ನಾನು ಎಷ್ಟು ತೊಗೊಂಡಿದ್ದೀನಿ ಅಂತ ಹೇಳಿ. ನೋಡಿ, 4.25 ಬರ್ತಾ ಇದೆ. ಓಕೆನಾ. ನೋಡಿ, 4.25. ಇದನ್ನು 1 ಇಂಚ್ ನೋಡಿ, 1 ಇಂಚ್ಗಿಂತ 1 ಪಾಯಿಂಟ್ ಕಡಿಮೆ ಇದೆ ಅಷ್ಟೇ. ಸ್ಟಿಚ್ ಮಾಡಿಕೊಂಡು ಅದನ್ನು ಸಹ ಉಲ್ಟಾ, ಅಂದರೆ ನಾವು ನಾರ್ಮಲ್ ಡೋರಿಗೆಲ್ಲ ಯಾವ ರೀತಿ ತೊಗೋತೀವಿ ನೋಡಿ, ಆ ರೀತಿಯಾಗಿ ತೊಗೊಂಡಿದ್ದೀನಿ. ನೋಡಿ, ನಾನಿಲ್ಲಿ ಫ್ರಿಲ್ ಥರ ಇಟ್ಕೊಂಡು ಒಂದು ಲೂಸ್ ಸ್ಟಿಚ್ನ ಹಾಕ್ಕೊಳ್ತೀನಿ. ನೋಡಿ, ಈ ರೀತಿ ಸ್ಟಿಚ್ ಹಾಕ್ಕೊಂಡು ಇವಾಗ ನಾನು ಆವಾಗಲೇ ಏನು ತೊಗೊಂಡೆ ನೋಡಿ, 1 ಇಂಚಲ್ಲಿ ಒಂದು ಈ ರೀತಿ ತೊಗೊಂಡಿದ್ನಲ್ವ, ಇದನ್ನು ನಾನು ಉಲ್ಟಾ ಇಟ್ಕೊಂಡಿದ್ದೀನಿ. ನೋಡಿ, ಸ್ಟಿಚಸ್ಸು ಮೇಲೆ ಕಾಣೋ ಥರ ಇಟ್ಕೊಂಡಿದ್ದೀನಿ. ಅದು ಫೋಲ್ಡಿಂಗಲ್ಲಿ ಒಳಗಡೆ ಹೋಗಬೇಕು, ಅದಕ್ಕೋಸ್ಕರ ಸ್ಟಿಚಸ್ ಮೇಲೆ ಬರೋ ಥರ ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡಿಕೊಂಡು ಕಟ್ ಮಾಡಿ ತೆಗೆದುಬಿಡೋಣ. ಈಗ ಇದನ್ನು ಉಲ್ಟಾ ಮಾಡಬೇಕು. ಆವಾಗ ಅಂದರೆ ಸೀದಾ ನೀಟಾಗಿ ಎಲ್ಲೂ ಕೂಡ ಸ್ಟಿಚಸ್ ಕಾಣೋದಿಲ್ಲ, ಫಿನಿಶಿಂಗ್ ನೀಟಾಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ. ಅಂದರೆ ನಾರ್ಮಲಾಗಿ ನಾವು ಬೋ ಎಲ್ಲ ಯಾವ ರೀತಿ ಮಾಡ್ಕೊಳ್ತೀವಿ ನೋಡಿ, ಸೇಮ್ ಅದೇ ರೀತಿಯೇ ಈ ರೀತಿ ಟೈಟಾಗಿ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಕೂರುತ್ತೆ. ಅಥವಾ ಲೂಸ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಅದು ಆ ಸೈಡ್ ಈ ಸೈಡು ಜರುಗ್ತಾ ಇರುತ್ತೆ. ಆದಷ್ಟು ನಿಮ್ಗೆ ಎಷ್ಟು ಟೈಟ್ ಆಗುತ್ತೋ ಅಷ್ಟು ಟೈಟಾಗಿ ಮಾಡ್ಕೊಳ್ಳಿ, ಸ್ಟಿಫಾಗಿ ಕೂರುತ್ತೆ ಇದು. ಓಕೆನಾ. ನೋಡಿ, ಇವಾಗ ಆಯಿತು ಇದು. ಇವಾಗ ನಾನು ಏನು ಪಫ್ ಸ್ಲೀವ್ಗೆ ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ, ಅದು ಎಡ್ಜಸ್ಗೆ ಅಂದರೆ ಸ್ವಲ್ಪ ಒಂದು ಪಟ್ಟಿ ರೀತಿಯಲ್ಲಿ ಕೊಡೋಣ. ಅಂದರೆ ಪೈಪಿಂಗು ಅಲ್ಲ, ಸ್ವಲ್ಪ ದಪ್ಪ ಪಟ್ಟಿ ರೀತಿಯಲ್ಲಿ. ನೋಡಿ, ಇದನ್ನು ನಾನು 1 ಇಂಚ್ ಲೆಂತಲ್ಲಿ ತೊಗೊಂಡಿದ್ದೀನಿ. 1 ಇಂಚ್ ಲೆಂತಲ್ಲಿ
ನೋಡಿ ಇದು ಎಕ್ಸ್ಟ್ರಾ ಕಟ್ ಮಾಡಿ ತೆಗೆದುಬಿಡ್ತೀನಿ. ಈಗ ನೋಡಿ ನಾನು ತೋರಿಸ್ತೀನಿ ನಿಮಗೆ. ನೋಡಿ ಇದನ್ನು ಅಷ್ಟೇ 1 ಇಂಚ್ ಲೆಂತಲ್ಲಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಅಂದರೆ ಪೈಪಿಂಗಿಗೆಲ್ಲ ಯಾವ ರೀತಿ ತೊಗೊಳ್ತೀವೋ ಅದೇ ರೀತಿಯಾಗಿ ತೊಗೊಂಡಿದ್ದೀನಿ. ತೊಗೊಂಡು ಸ್ವಲ್ಪ ಪೈಪಿಂಗ್ ಏನು ಕೊಡ್ತೀವಲ್ವ ಅದಕ್ಕಿಂತ ಸ್ವಲ್ಪ ದಪ್ಪ ಪಟ್ಟಿ ಥರ ನೋಡಿ ಈ ರೀತಿ ಸೇಮ್ ಪೈಪಿಂಗ್ ಯಾವ ರೀತಿ ಕೊಡ್ತೀರಾ ನೋಡಿ ಅದೇ ರೀತಿಯಾಗಿಯೇ, ಬಟ್ ಸ್ವಲ್ಪ ದಪ್ಪ ಇರುತ್ತೆ ಅಷ್ಟೇ. ಇದಿಷ್ಟಾದಮೇಲೆ ನಾವು ಆಗಲೇ ಬೋ ರೀತಿ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು ಈ ರೀತಿಯಾಗಿ ಇಟ್ಕೊಂಡು ನೋಡಿ ಈ ರೀತಿ ನೀಟಾಗಿ ಸೆಂಟರ್ಗೆ ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಆ ಸೈಡ್ ಈ ಸೈಡ್ ಎರಡು ಸೈಡು ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಸ್ಲೀವು ರೆಡಿ ಆಗುತ್ತೆ. ನೋಡಿ ಈ ರೀತಿ ತುಂಬಾ ಚೆನ್ನಾಗಿ ಬಂದಿದೆ ಸ್ಲೀವ್ ಡಿಸೈನ್ ಅಂತೂ. ಒಂದ್ಸಲ ಟ್ರೈ ಮಾಡಿ ಆಯಿತಾ, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಆದಷ್ಟು ವಿಡಿಯೋಗೊಂದು ಲೈಕ್ ಕೊಡಿ ಆಯಿತಾ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.